ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಉತ್ತರ ಕರ್ನಾಟಕದ ಹೆಣಗಾಯಿ. ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಏನೇನು ಬೇಕು ಪದಾರ್ಥಗಳು. ತರಕಾರಿ ಈರುಳ್ಳಿ, ಹೀರೆಕಾಯಿ, ಬದನೆಕಾಯಿನ ಉಪಯೋಗಿಸ್ಕೊಂಡಿದ್ದೀನಿ ನಾನು. ನಾನಿಲ್ಲಿ ಒಳ್ಳೆ ಕಡಲೆಕಾಯಿ ಎಣ್ಣೆನ ಬಳಸ್ಕೊತೀನಿ ಅಡುಗೆಗೆ. ಆದಷ್ಟು ರಿಫೈನ್ಡ್ ಆಯಿಲ್ನ ಕಡಿಮೆ ಮಾಡಿ ಅಡುಗೆಗೆ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಬಳಸ್ಕೊಳ್ಳಿ. ಎಣ್ಣೆ ಕಾಯೋದ್ರೊಳಗೆ ಸ್ವಲ್ಪ ಏನೇನು ಹುರ್ಕೊಳೋಣ. 1 ಚಮಚ, 2 ಚಮಚ ಅಥವಾ 1 ಹಿಡಿಯಷ್ಟು ಕಡಲೆ ಬೀಜನ ನೀವು ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ಎಣ್ಣೆ ಹಾಕಬಾರ್ದು, ಡ್ರೈ ರೋಸ್ಟ್ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು ಇಲ್ಲಿ ನೋಡಿ. ನಂತರ ನೀವು ಸ್ವಲ್ಪ ಎಳ್ಳು ಸ್ವಲ್ಪ ಜಾಸ್ತಿನೇ ಇರಲಿ. ಅದು ಒಳ್ಳೆ ರುಚಿ ಮತ್ತು ಘಮ ಎರಡನ್ನೂ ಕೊಡುತ್ತೆ. ಸ್ವಲ್ಪ ಸಾಸಿವೆ ಸಿಡಿಯೋ ಥರ ಚೆನ್ನಾಗಿ ಎಳ್ಳು ಸಿಡಿಬೇಕು ಮತ್ತು ಕೆಂಪಗೆ ಹುರ್ಕೋಬೇಕು. ಹಸಿ ವಾಸನೆ ಹೋಗೋ ಥರ ಕೆಂಪಗೆ ಚೆನ್ನಾಗಿ ಹುರ್ಕೋಬೇಕು, ಸೀಸಬಾರ್ದು. ಒಳ್ಳೆ ಫ್ಲೇವರ್ ಕೊಡುತ್ತೆ. ಎಳ್ಳು ನೋಡಿ ಈ ಥರ ಪರ್ಫೆಕ್ಟಾಗಿ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಖಾರಕ್ಕೆ ತಕ್ಕಂಗೆ ನೀವು ಮೆಣಸಿನ್ಕಾಯಿನ ನೀವು ಇಲ್ಲಿ ಬಳಸ್ಕೋಬೋದು. ಕಡಿಮೆ ಖಾರ, ಹೆಚ್ಚಿನ ಖಾರ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಇಷ್ಟು ಹುರಿದು ಸೈಡಿಗಿಟ್ಟು ನೋಡಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ. ಎಣ್ಣೆಗೆ ನಾವು ತರಕಾರಿಗಳನ್ನ ಸೇರಿಸ್ಕೋತೀವಿ. ಆದಷ್ಟು ಎಣ್ಣೆಯಲ್ಲೇ ತರಕಾರಿ ಚೆನ್ನಾಗಿ ಫ್ರೈ ಆಗಬೇಕು, ಮಾಗಬೇಕು. ಹೀರೆಕಾಯಿ, ಬದನೆಕಾಯಿ, ಈರುಳ್ಳಿ ಇಷ್ಟನ್ನು ನೀವು ಎಣ್ಣೆಯಲ್ಲಿ ಹಾಕ್ಕೋಬೇಕು ನೋಡಿ. ಬದನೆಕಾಯಿ ಹಾಕೋತಾ ಇದ್ದೀನಿ ಎಲ್ಲ ಒಂದು 5 ನಿಮಿಷದೊಳಗೆ, ಏಕೆಂದರೆ ಎಲ್ಲನೂ ತುಂಬ ಮೆತ್ತಗನೆ ತರಕಾರಿ ಆಗಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಜೋಳದ ರೊಟ್ಟಿಯಾಗಿ, ಅಕ್ಕಿ ರೊಟ್ಟಿ ಆಗಲಿ, ಒಳ್ಳೆ ಕಾಂಬಿನೇಷನ್ ಹೆಣಗಾಯಿ ಮಾತ್ರ. ನೋಡಿ, ಹುರ್ಕೊಂಡಿರೋಂಥ ಕಡಲೆ ಬೀಜ ಮತ್ತು ಎಳ್ಳಿಗೆ ನಾನು ಬೆಳ್ಳುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಉಪ್ಪು, ಸ್ವಲ್ಪ ಹುಣಸೆ ಹುಳಿ, 1 ಲೋಟ ಕಡಲೆ. ಎಲ್ಲ ಹಾಗೆ ಹಾಕ್ಕೋಬೇಕು. ಸ್ವಲ್ಪ ಕಾಯಿ. ತುಂಬ ಕಾಯಿ ಹಾಕ್ಕೊಂಡ್ರೂ ತುಂಬ ಗಟ್ಟಿ ಆಗಿಬಿಡುತ್ತೆ, ಮದ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಕಾಯಿ ಸಾಕು. 1 ಚಮಚ ಸಾಂಬಾರು ಪುಡಿ. ಇಲ್ಲಿ ಖಾರದ ಪುಡಿ ಮಿಕ್ಸ್ ಆಗಿಲ್ಲ ಸಾಂಬಾರು ಪೌಡ್ರಲ್ಲಿ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ತರಿಯಾಗಿ ರುಬ್ಕೋಬೇಕು. ತುಂಬ ತರಿನೂ ಬೇಡ, ಒಂದು 90% ಆಗಿದ್ದರೆ ಸಾಕು. ತುಂಬ ನುಣ್ಣುಪ್ಪಿಗೆ ಚಟ್ನಿ ಥರ ರುಬ್ಬಬೇಡಿ. ಈಗ ಫ್ರೈ ಆಗಿರೋಂಥ ತರಕಾರಿಗೆ ನಾವು ರುಬ್ಕೊಂಡಿರುವಂಥ ಒಂದು ಮಸಾಲೆನ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಆದಷ್ಟು ಫ್ರೈ ಮಾಡ್ಕೋಬೇಕು ನೀವು. 1-2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಆ ಎಣ್ಣೆಯಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಸ್ವಲ್ಪ ನೀರನ್ನು ಬೇಕಾದ್ರೆ ನೀವು ಸೇರಿಸ್ಕೋಬೇಕು. ಏಕೆಂದರೆ ಇಷ್ಟು ಗಟ್ಟಿಯಾಗಿ ತಿನ್ನೋಕ್ಕಾಗಲ್ಲ. ಆ ಮಿಕ್ಸಿ ನಾವೇನು ಹಾಕ್ಕೊಂಡಿರ್ತೀವಿ ಅದೇ ಮಿಕ್ಸಿ ಜಾರಿಗೆ ಬೇಕಾದ್ರೆ ನೀವು ನೀರನ್ನು ಹಾಕ್ಕೊಂಡು ನೀವು ಸೇರಿಸ್ಕೋಬೋದು ನೋಡಿ. ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷ ನೀರು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಟ್ಟರೆ ನಿಮಗೆ ಬಿಸಿ ಬಿಸಿಯಾದ ಎಣ್ಣೆಗಾಯಿ ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿದೆ. ರೊಟ್ಟಿ ಜೊತೆ ನೀವು ಎಣ್ಣೆಗಾಯಿನ ಸವದು ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಒಂದು ಸತಿ ಟ್ರೈ ಮಾಡಿ. ಧನ್ಯವಾದಗಳು.